ಎಷ್ಟು ಜನ ಮಕ್ಕಳು ನಿಮಗೆ? 2 ಗಂಡು 1 ಹೆಣ್ಣು. ಹೌದಾ? ಹ್ಮ್ ನಾನು ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಅನ್ಕೊಂಡಿದ್ದೆ. ಇಲ್ಲ, 2 ಗಂಡು ಮಕ್ಳು. ಹೌದಾ? ಹ್ಮ್ ಈಗ ಚಿಕ್ಕ ಹುಡುಗ ಏನು ಓದ್ತಿರೋದು? ಅವನು 2nd ಸ್ಟ್ಯಾಂಡರ್ಡ್ ಇವಾಗ. ಹೌದಾ? ಹ್ಮ್ ಏನು ಮೆಸೇಜ್ ಮಾಡಿದ್ರೆ ರಿಪ್ಲೈನೇ ಮಾಡಲ್ಲಪ್ಪ ನೀವು. ಹ್ಮ್ ಏನು ಮಾಡೋಕ್ಕಲ್ಲ ಅದಕ್ಕೆ, ಅಂದರೆ ಅವನೊಂದು ಅಟ್ರಾಕ್ಷನ್ ಅನ್ನೋದು ಇರುತ್ತೆ ಅವ್ರ ಮೇಲೆ. ಅಯ್ಯೋ, ಮಾಡ್ತಾನೆ ಇಷ್ಟೊಂದು ಮೋಸ ಮಾಡಬಾರ್ದು. ಅಯ್ಯೋ, ಹ್ಮ್ ಅಂದರೆ ಅವ್ರಿಗೂ ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ, ಆದರೆ ನಮಗಿಂತ 2 ವರ್ಷ ಬರುತ್ತೆ. ಹ್ಮ್ ಅದಕ್ಕೆ ಕಾಯ್ಬೇಕಷ್ಟೇ ನಾವು. ಅವರೇ ಬರ್ಬೋದು, ಇನ್ನೇನು ಬಂದರೆ ಮಧ್ಯಾಹ್ನ ಮೇಲೆ ಬರ್ತಾರೆ, ಹ್ಮ್ ಇಲ್ಲ ಅಂದರೆ ನಾಳೆ ಬರ್ಬೋದು. ಏನು ಯಾರ್ಯಾರು ಇದ್ದೀರಾ? ಹಾ, ಯಾರ್ಯಾರು ಇದ್ದೀರಾ ಅಂದೆ. ಏನು ಫೋನ್ ಮಾಡಿದೆ ಇಟ್ಬಿಟ್ರಲ್ಲ ಇವತ್ತು ಅಂತ. ಇಲ್ಲಿ ನನ್ ಮನೇಲಿ ಕೂತಿದ್ದೆ ಸುಮ್ಮನೆ. ನಿಮ್ಮನೆಲ್ಲ? ಇಲ್ಲಿ ಹಿಂದೆ ಮನೇಲಿ ಕೂತಿದ್ದೆ, ಎಲ್ಲಾರು ಇಲ್ಲೇ ಇದ್ದಾರಲ್ಲ. ಹಾಂ ಹಾಂ. ಅದ್ಕೆದಿರೋದು ಹ್ಞೂ ಹ್ಞೂ. ತಂಗಿ ಅಕ್ಕ ಎಲ್ಲ ಇಲ್ಲೇ ಅವ್ರೆ. ಹೌದಾ? ನಾಳೆ ಹೆಂಡತಿ ಸುಗ್ತಿಥಿ ಅಲ್ವಾ. ಹಾಂ ಹಾಂ. ಹ್ಮ್ ಅಮ್ಮ ತಿರೋಗಿ ಎಷ್ಟು ದಿವಸ ಆಯ್ತಾ? ಅಲ್ಲೇ 1 ತಿಂಗಳ ಹತ್ರ ಆಗ್ತೈತೆ. ಎಲ್ಲರೂ ಅವ್ರೆ ಅಂತ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀರಲ್ಲ, ಅದಕ್ಕೆ ಕೇಳಿದೆ. ಇಲ್ಲ, ಆ ಮನೇಲಿ ಕೂತವ್ರು, ನಾನು ಬಂದು ಇಲ್ಲಿ ಕೂತಿದ್ದೆ. ಏನು ಏನ್ ಬೇಜಾರಾಗುತ್ತೆ ಸುಮ್ನೆ. ಇಲ್ಲಿ ಏನು ಕೂತಿದ್ರು ಎಲ್ಲಿದ್ರು ಬೇಜಾರಾಗ್ತಾ ಇರುತ್ತೆ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದಕ್ಕೆ ಕಳ್ಕೊಂಡಿರೋ ನೋವು ಕಳ್ಕೊಂಡಿರೋರು ಗೊತ್ತು. ಒಂದೊಂದಲ್ವಲ್ಲ ಹೇಳ್ಬೇಕು. ನನ್ಗೆ ಇದ್ದಿದ್ದೆ ಅದೊಂದೇ ಪ್ರಪಂಚ, ಹೌದು. ಧೈರ್ಯನೂ ಅದೇ ಇದ್ದಿದ್ದು. ಒಂದು ಕಡೆ ಅಮ್ಮ, ಒಂದು ಕಡೆ ಗಂಡ. ನಿಮ್ಮ ಮಗಳೇನು ಓದ್ತಿರೋದು? ಅವ್ಳು 5th ಇವಾಗ. ಹ್ಞೂ. 5th. ಎಷ್ಟು ಜನ ಮಕ್ಕಳು ನಿಮಗೆ? 2 ಗಂಡು 1 ಹೆಣ್ಣು. ಹೌದಾ? ಹ್ಮ್ ನಾನು ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಅನ್ಕೊಂಡಿದ್ದೆ. ಇಲ್ಲ, 2 ಗಂಡು ಮಕ್ಳು. ಹೌದಾ? ಹ್ಮ್ ಈಗ ಚಿಕ್ಕ ಹುಡುಗ ಏನು ಓದ್ತಿರೋದು? ಅವನು 2nd ಸ್ಟ್ಯಾಂಡರ್ಡ್ ಇವಾಗ. ಹೌದಾ? ಹ್ಮ್ ಏನು ಮೆಸೇಜ್ ಮಾಡಿದ್ರೆ ರಿಪ್ಲೈನೇ ಮಾಡಲ್ಲಪ್ಪ ನೀವು. ಯಾಕೋ ಮನ್ಸಿಗೆ ತುಂಬಾ ಬೇಜಾರು. ಹೊರಗಡೆ ಓಡಾಡಕ್ಕೆ, ಮನೇಲಿ ಇರಕ್ಕೆ, ಎಲ್ಲದಕ್ಕೂ ಬೇಜಾರಾಗ್ಬಿಡ್ತಾ ಇದೆ. ನನ್ ಕೈಲಂತೂ ಆಗ್ತಾನೆ ಇಲ್ಲಪ್ಪ. ನೀವಂದ್ರೆ ಎಲ್ಲೂ ಹೋಗಲ್ಲ, ಅದಕ್ಕೆ ಸ್ವಲ್ಪ ಮನೇಲಿ ಯಾವಾಗಲೂ ಮನೇಲೇ ಇರ್ತಿರಲ್ಲ, ಸ್ವಲ್ಪ ಹಂಗೆ ಅನಿಸುತ್ತೆ ಅಷ್ಟೇ. ಆಸೆ ಮನುಷ್ಯ ಏನು 1000 ಕಟ್ಕೋತಾನೆ, ನೆರವೇರ್ಬೇಕಲ್ಲ ಅದು ಆಸೆಗಳು. ಅದೇನೋ ಸರಿ. ನಾನು ನಿಮ್ಮ ಹತ್ರನೇ ಹೇಳ್ತಿರೋದು, ಇವತ್ತೇ ಫಸ್ಟ್ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಮೈಸೂರಲ್ಲಿ. ಅಂದರೆ ಅವಾಗ ನಮಗೂ ಸ್ವಲ್ಪ ಇನ್ನೂ ಓದೋ ಟೈಮು, ಮಾಸ್ಟ್ರು ಮಗಳೇನೆ. ಹುಡುಗಿ ಬಂದು ಪ್ರಪೋಸ್ ಮಾಡ್ತು, ನಾನು ಆಗಲ್ಲ ಹಂಗೆ ಹಿಂಗೆ ಅಂತ ಅಂದೆ. ಆಮೇಲೆ ಮಾಮೂಲಿ ನಮಗೂ ಇಷ್ಟ ಆಯಿತು. ನಾವು ಹೋಗ್ತಾ ಬರ್ತಾ ಮಾಸ್ಟರ್ ಮನೆ ಎಲ್ಲ ಚೆನ್ನಾಗೇ ಇತ್ತು. ನಮ್ಮಮ್ಮ ಏನಂತು, ನಾನು ಇರೋದು ಹೇಳಿದೆ, ನೋಡಮ್ಮ ಹಿಂಗೆ ಹಿಂಗೆ ಮಾಸ್ಟರ್ ಮಗಳು ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಅಂದೆ. ಏನಂದ್ರು, ಇಷ್ಟೆಲ್ಲ ಕಷ್ಟ ಬಿದ್ದು ಮನೆ ಮಾಡಿದ್ದೀನಿ ನಾನು, ದೊಡ್ಡವ್ರು ಬಂದು ತಿನ್ಬೇಕಾ, ಇವ್ರು ಚೆನ್ನಾಗಿರ್ತಾರೆ ಅಂತ ನಾನು ಆಸೆ ಬಿದ್ದು ಮಾಡ್ಕೊಂಡೆ. ಹಲೋ, ಅಮ್ಮ ಯಾವಾಗ ಬರ್ತಾರೆ? ಬರ್ಬೋದು, ಅದು ಹೇಳಿದ್ನಲ್ಲ, ಬಂದರೆ ಇವತ್ತು 3 ಗಂಟೆ ಮೇಲೆ ಬರ್ತಾರೆ, ಇಲ್ಲ ನಾಳೆನೆ. ಸರಿ ಆಯ್ತು, ತಿಂಡಿ ಮಾಡಿ. ನೀವು ಮಾಡೋದ್ರಿ ನಿಜವಾಗ್ಲೂ ನೋಡೋಕ್ಕಾಗ್ತಿಲ್ಲ. ನಿಜವಾಗ್ಲೂ ನಿಮ್ಮ ಮಕ್ಕಳ ನಗು ನೋಡೇ ತುಂಬ ದಿವಸ ಆಗಿತ್ತು. ಮೊನ್ನೆನೇ ನಿಮ್ಮ ಮಕ್ಕಳ ನಗು ನೋಡಿದ್ದೆ. ಹಲೋ, ಹೇಳಿ. ಹೇಳಿದ್ನಲ್ಲ, ಮೊನ್ನೆನೇ ನಿಜವಾಗ್ಲೂ ನಿಮ್ಮ ಮುಖದಲ್ಲಿ ನಗು ನೋಡಿ ತುಂಬ ದಿವಸ ಆಗಿತ್ತು. ಅವತ್ತೇ ನಿಮ್ಮ ಮುಖದಲ್ಲಿ ನಗು ನೋಡಿದ್ದು ನಾನು. ಏನು ನಿಜವಾಗ್ಲೂ ಬರೋ ಕಷ್ಟ ಎಲ್ಲ ಬರುತ್ತೆ. ನಿಜವಾಗ್ಲೂ ದೇವ್ರ ಮೇಲೆ ಭಾರ ಹಾಕಿ ಆರಾಮಾಗಿರಿ, ದೇವ್ರ ದಾರಿ ಕೊಟ್ಟೇ ಕೊಡ್ತಾನೆ. ಒಳ್ಳೆಯವ್ರಿಗಂತೂ ಯಾವತ್ತೂ ದೇವ್ರ ಮೋಸ ಮಾಡಲ್ಲ. ಅದೊಂದು ನಂಬಿಕೆ ಮಾತ್ರ ತುಂಬ ಚೆನ್ನಾಗೈತೆ ನನಗೆ.
ಯಾಕೆಂದ್ರೆ ನನ್ನ ಅನುಭವದ ಪ್ರಕಾರ ನಾವೊಬ್ರು ಕೆಟ್ಟದ್ದು ಮಾಡಿಲ್ಲ ಅನ್ನೋದಾದ್ರೆ, ನಾವೊಬ್ರು ಹ್ಮ್ ಒಳ್ಳೇದು ಬಯಸಿದ್ರೆ ಭಗವಂತ ನಿಜವಾಗ್ಲೂ ಒಳ್ಳೇದೇ ಮಾಡ್ತಾನೆ. ಇಲ್ಲ ಕಣ್ರಿ, ನೀವು ಇನ್ನೂ 1 ಗಂಟೆ ಆಗದೆ ತಿಂದಿನೇ ತಿಂದಿಲ್ಲ ಅಂತೀರ. ಇಲ್ಲ ಹಸುವಾಗಲ್ಲ ನನಗೆ. ನಮ್ದು ಅದೇ ಕೇಸ್. ಎಷ್ಟಾರು ಬದುಕು ಮಾಡ್ತಾವ್ರೆ, ಅಯ್ಯೋ ಮಾಡಿದ್ರೆ ಆಯ್ತು ಬಿಡು ಅನ್ಸುತ್ತೆ ಮನ್ಸು. ಅಷ್ಟು ಮಟ್ಟಿಗೆ ಬೇಜಾರಾಗ್ಬಿಡೈತೆ ನಮಗೂ. ತಿಂದ್ರೆ ತಿಂತೀನಿ 4 ಗಂಟೆಗೆ, ಇಲ್ಲ ಅಂದ್ರೆ ಸಂಜೆ ತಿಂತೀನಿ. ಮತ್ತೆ ಇನ್ನೇನು? ಏನಿಲ್ಲ, ತಿಂಡಿ ಮಾಡಿ ಸರಿ. ಆಯ್ತು. ಅದಿನ್ನ ಏನೂ ಆಗಿಲ್ಲ. ಏನಂದ್ರು? ಇನ್ನ 6ನೇ ತಿಂಗಳಿಗೂ 7ನೇ ತಿಂಗಳಿಗೂ ಹೇಳವ್ರೆ. 6ನೇ ತಿಂಗಳು ಬರೋ ತಿಂಗಳಲ್ಲ? ಅವಾಗ ಅವರೇ ಫೋನ್ ಮಾಡ್ತಾರ? ಅವರೇ ಫೋನ್. ನೀವೇ ಬನ್ನಿ, ಯಾಕೆಂದ್ರೆ ಅದೇ ನಾಯಿ ಪಾಯಿ ಇರ್ತಾವಲ್ಲ, ನಿಮ್ಗಾರ ಚೆನ್ನಾಗಿ ಹೊಂದ್ಕೊಂಡವೆ. ಸರಿ. ಸರಿ. ಏನ್ ಮಾಡಿದ್ರಿ ತಿಂಡಿ? ದೋಸೆ. ಮತ್ತೆ ಹೋಗ್ರಿ ತಿನ್ನೋಗ್ರಿ. ತಿನ್ನೋಣ, ಸಂಜೆ ತಿಂತೀನಿ. ಸಂಜೆ ಅನ್ಬೇಡಿ, ಹೋಗಿ ನಾಷ್ಟ ಮಾಡಿ ಆರಾಮಾಗಿ. ಸರಿ ಆಯ್ತು, ತಿಂಡಿ ಮಾಡೋದು ನೀವು. ನೀವು ಹೋಗಿ ಮಾಡ್ರಿ, ನಾವೇನು ಮಾಡಿದೀವಿ? ಅಯ್ಯೋ, ನಮ್ ಕೆಲ್ಸಗಳಿರ್ತವೆ, ಬಿಡಿ ನಮ್ನ. ಫ್ರೀ ಆಗಿದ್ದಾಗ ಒಂದೊಂದು ಫೋನ್ ಮಾಡಿ ಮಾತಾಡ್ತೀನಿ, ಅದಕ್ಕೆ ಏನಿಲ್ಲ. ಸರಿ ಆಯ್ತು ಮಾಡಿ. ಹಂಗಂತೀರ ನೀವು, ಮಾಡಲ್ಲ ಬಿಡಿ. ಎಲ್ಲ ಇಲ್ಲೇ ಇದ್ದಾರಲ್ಲ, ಹ್ಮ್ ಈಗ ಹೊಂಟೋಗ್ತಾರ 40 ದಿನ ಆದ್ಮೇಲೆಲ್ಲ. ಅವಾಗ ಇನ್ನೂ ಬೇಜಾರಾಗುತ್ತೆ ನಿಮಗೆ. ಗ್ಯಾರಂಟಿ. ಯಾಕೆಂದ್ರೆ ಹೋಗಿ ಆರಾಮಾಗಿ ಮೊದಲು ನಾಷ್ಟ ಮಾಡ್ರಿ. ಸರಿ ಆಯ್ತು. ಮನುಷ್ಯನಿಗೆ ಬೇಜಾರು ಅನ್ನೋದು ಇದ್ದೇ ಇರುತ್ತೆ. ನಾವೇನೇ ಮಾಡಿದ್ರು ಭಗವಂತ ಏನೇನು ನಡೆಸ್ಬೇಕು ಅನ್ನೋದು ನಡೆಸ್ತಾ ಇರ್ತಾನೆ. ನಮ್ಮ ಕೈಲಿ ಏನಾಗಿದ್ರೆ ನಾವು ಮಾಡ್ಬೋದು. ಅದೇನೋ ಸರಿನೇ. ನಾವು ಅನ್ಕೊಳ್ಳೋದು ಯಾವುದು ಆಗಲ್ಲ. ಆದ್ರೆ ಒಂದೇನಂದ್ರೆ, ಭಗವಂತ ನಮ್ಗೆ ಇದು ಆಗ್ಲೇಬೇಕು ಅಂತ ಒಂದ್ಸತಿ ಕೈ ಮುಟ್ರೆ ಎಲ್ಲವೂ ಆಗುತ್ತೆ. ಸರಿ, ಜೋಳ ಕಿತ್ಕೊಂಡ್ಬಂದು ಫೋನ್ ಮಾಡ್ತೀನಿ. ಸರಿ ಆಯ್ತು.